சி ஜோசப் விஜய் எனும் நான் ತಮಿಳುನಾಡು ಸಿಎಂ ಆಗಿ ದಳಪತಿ ವಿಜಯ್ ಅಧಿಕಾರ ಸ್ವೀಕರಿಸಿದ್ದೇನೋ ನಿಜ. ಆದ್ರೆ ಈ ಅಧಿಕಾರ ಕೇವಲ 6 ತಿಂಗಳು ಮಾತ್ರನಾ? విజయ్ సీఎం అయినప్పటికీ కూడా ఖచ్చితంగా తమిళనాడులో మళ్ళీ ఎలక్షన్లు వచ్చేటువంటి అవకాశాలు 100కి 1000% కనిపిస్తా ఉన్నాయి. ಎಸ್ ವೀಕ್ಷಕರೇ, ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ಗಂಟೆಯಲ್ಲೇ ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿ ನೀಡಿರುವಂತಹ ಭವಿಷ್ಯ ಈಗ ಇಡೀ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿದೆ. ಬರೆದಿಟ್ಟುಕೊಳ್ಳಿ, ಇದು 100ಕ್ಕೆ 1000ದಷ್ಟು ಸತ್ಯ ಅಂತ ವೇಣುಸ್ವಾಮಿ ಸವಾಲು ಹಾಕಿದ್ದಾರೆ. ಹಾಗಾದ್ರೆ ವಿಜಯ್ ಸಿಎಂ ಸ್ಥಾನಕ್ಕೆ ಕುತ್ತು ತರುತ್ತಾ ಆ ಒಂದು ವಿಚಾರ? ತ್ರಿಷಾ ಮತ್ತು ವಿಜಯ್ ಜಾತಕದ ಬಗ್ಗೆ ವೇಣುಸ್ವಾಮಿ ಹೇಳಿದ್ದೇನು? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆ ತನಕ ನೋಡಿ. ಕಳೆದ ಕೆಲವು ದಿನಗಳಿಂದ ತಮಿಳುನಾಡು ರಾಜಕೀಯ ಒಂದು ಹೈಡ್ರಾಮದಂತೆ ಸಾಗ್ತಾ ಇತ್ತು. ಮ್ಯಾಜಿಕ್ ನಂಬರ್ ಸನಿಹಕ್ಕೆ ಬಂದರೂ ಸಹ ಸರ್ಕಾರ ರಚನೆಗೆ ವಿಜಯ್ ಬಾರಿ ಕಸರತ್ತು ಕೂಡ ಮಾಡ್ತಾ ಇದ್ರು. ಕೊನೆಗೂ ಕಾಂಗ್ರೆಸ್ ಮತ್ತು ವಿಸಿಕೆ ಪಕ್ಷಗಳ ಬೆಂಬಲದೊಂದಿಗೆ ವಿಜಯ್ ಇಂದು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದಶಕಗಳ ಕಾಲ ಬೆಳ್ಳಿ ತೆರೆಯನ್ನಾಳಿದ್ದ ದಳಪತಿ ಈಗ ತಮಿಳುನಾಡಿನ ಗದ್ದಿಗೆಯನ್ನ ಏರಿದ್ದಾರೆ. ಆದ್ರೆ ಈ ಸಂಭ್ರಮದ ನಡುವೆಯೇ ಕೇಳಿ ಬಂದಿದೆ ಆ ಒಂದು ಶಾಕಿಂಗ್ ಭವಿಷ್ಯ. ಜ್ಯೋತಿಷಿ ವೇಣುಸ್ವಾಮಿ ಅವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಅವರ ಪ್ರಕಾರ ವಿಜಯ್ ಅವರ ಜಾತಕದಲ್ಲಿ ಗುರುವಿನ ಬದಲಾವಣೆಯಿಂದಾಗಿ ಭಾರಿ ಏರುಪೇರುಗಳು ಕಾದಿದೆಯಂತೆ. ಮುಖ್ಯವಾಗಿ ಅವರು ಹೇಳಿರೋದು ಏನಂದ್ರೆ, ಮುಂಬರುವ 6 ತಿಂಗಳಿಂದ 1 ವರ್ಷದೊಳಗೆ ತಮಿಳುನಾಡಿನಲ್ಲಿ ಮತ್ತೆ ಚುನಾವಣೆ ಎದುರಾಗೋದು ಗ್ಯಾರಂಟಿ ಅಂತೆ. ಅಷ್ಟೇ ಅಲ್ಲ, ನಟಿ ತ್ರಿಷಾ ಅವರ ಹೆಸರು ಕೂಡ ಇಲ್ಲಿ ಪ್ರಸ್ತಾಪವಾಗಿದೆ. ವಿಜಯ್ ಅವರ ಪಕ್ಕದಲ್ಲಿ ತ್ರಿಷಾ ಇಲ್ಲದೆ ಇದ್ದಿದ್ರೆ ಅವರ ಜಾತಕದ ಸ್ಥಿತಿಯೇ ಬೇರೆಯಾಗ್ತಿತ್ತು ಅಂತ ನಿಗೂಢ ಮಾತನ್ನ ಅವರು ಹೇಳಿದ್ದಾರೆ. ವಿಜಯ್ ಅವರ ರಾಜಕೀಯ ಪ್ರವೇಶದ ಸಮಯದಲ್ಲೇ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು. ಪತ್ನಿ ಸಂಗೀತ ಅವರಿಂದ ವಿಚ್ಛೇದನ ಪಡಿತಾರೆ ಎಂಬ ವದಂತಿ, ಅದಕ್ಕೆ ನಟಿ ತ್ರಿಷಾ ಅವರೇ ಕಾರಣ ಎಂಬ ಸುದ್ದಿಗಳು ಚರ್ಚೆಯಲ್ಲಿದ್ವು. ಈಗ ವೇಣುಸ್ವಾಮಿ ಅವರ ಜಾತಕದ ವಿಚಾರದಲ್ಲೂ ಇವರ ಹೆಸರನ್ನ ತಂದಿರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಕೇವಲ ತಮಿಳುನಾಡು ಮಾತ್ರವಲ್ಲ, ಪಶ್ಚಿಮ ಬಂಗಾಳದ ಬಗ್ಗೆಯೂ ವೇಣುಸ್ವಾಮಿ ಶಾಕಿಂಗ್ ಮಾತುಗಳನ್ನ ಆಡಿದ್ದಾರೆ. ಅಲ್ಲಿ ಬಿಜೆಪಿ ಸರ್ಕಾರ ರಚಿಸಿದ್ರೂ ಕೂಡ ರಾಷ್ಟ್ರಪತಿ ಆಳ್ವಿಕೆ ಬರುವ ಸಾಧ್ಯತೆ ಇದೆ ಮತ್ತು ಮಮತಾ ಬ್ಯಾನರ್ಜಿ ಅವರಿಗೆ ಮತ್ತೆ ಸಿಎಂ ಆಗುವ ಅವಕಾಶವಿಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಲಿ ತೀವ್ರ ಅಶಾಂತಿ ಉಂಟಾಗುವ ಮುನ್ಸೂಚನೆಯನ್ನ ನೀಡಿದ್ದಾರೆ. ಜ್ಯೋತಿಷಿಗಳ ಮಾತು ಒಂದ್ ಕಡೆಯಾದ್ರೆ, ಅಭಿಮಾನಿಗಳು ಮಾತ್ರ ತಮ್ಮ ದಳಪತಿ ಸುದೀರ್ಘ ಕಾಲ ಆಡಳಿತವನ್ನ ನಡೆಸಲಿ ಅಂತ ಹಾರೈಸ್ತಾ ಇದ್ದಾರೆ. ಹಾಗಾದ್ರೆ ವೀಕ್ಷಕರೇ, ವೇಣುಸ್ವಾಮಿ ಅವರ ಸ್ಫೋಟಕ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವಿಜಯ್ ಅವರ ಅಧಿಕಾರ ನಿಜಕ್ಕೂ ಸಂಕಷ್ಟದಲ್ಲಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. அண்ணா நீ வாடா, நாங்களா இருக்கோம். நண்பா நீ வா நண்பா, நாங்களா இருக்கோம்னு சொல்லி அவ்வளோ அன்பா அவ்வளவு உறவா என்ன ஏத்துக்கிட்டீங்க.